ನಮಸ್ತೆ ನರಸಿಂಹಾಯ ಪ್ರಹ್ಲಾದಲ್ಲಾದದಾಯಿನೇ ಹಿರಣ್ಯಕಶಪೋರ್ವಕ್ಷ ಶಿಲಾಟಂಕ ನಖಾಲಯೇ. ಮಾಟ ಮಾಯಾ ಮಂತ್ರ ತಂತ್ರ ದೃಷ್ಟಿ ದೋಷದ ಪರಿಹಾರಕ್ಕೆ ನರಸಿಂಹ ಬಾಣವನ್ನ ಹೇಳ್ಕೊಡ್ತೀನಿ ಅಂದಿದ್ದೆ. ಇನ್ಸ್ಟಾಗ್ರಾಮ್ ಹೋಗಿ ನೀವೆಲ್ಲರೂ ನೋಡಿದ್ರಿ. ಡೀಟೇಲ್ ಅನ್ನ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಲಿಕ್ಕತ್ತೀರಿ. ಈ ಒಂದು ಅನುಷ್ಠಾನ ನರಸಿಂಹ ದೇವರ ಈ ಒಂದು ಮಾಟ ಮಾಯಾ ಮಂತ್ರ ತಂತ್ರ ದೃಷ್ಟಿ ದೋಷದ ಪರಿಹಾರಕ್ಕಾಗಿ ನೀವು ಮಾಡುವಂತಹ ಈ ಮಂತ್ರದ ಅನುಷ್ಠಾನ ಹೆಂಗ ಅಂತಂದ್ರ, ಯಾವ್ದಾದ್ರೂ ಮಂಗಳವಾರ ಸರಿ, ಮಂಗಳವಾರವೇ ಪ್ರಾರಂಭ ಮಾಡ್ರಿ. ಮಂಗಳವಾರದ ದಿವಸ ಲಕ್ಷ್ಮೀ ನರಸಿಂಹ ದೇವರ ದೇವಸ್ಥಾನಕ್ಕೆ ಹೋಗ್ರಿ. ಕೈಕಾಲು ಮುಖವನ್ನ ತೊಳ್ಕೊಂಡು ಶುಭ್ರರಾಗಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ರಿ. ನಿಮ್ಮ ಯಾವ ಕೆಲಸವನ್ನ ಹಿಡಿದಿಟ್ಟುಕೊಂಡಂಗಾಗ್ಯದೋ ಅಂತಹ ಒಂದು ಸಮಸ್ಯೆಯನ್ನ ನರಸಿಂಹ ದೇವರ ಹತ್ರ ಶ್ರದ್ಧಾ ಭಕ್ತಿಯಿಂದ ಹೇಳ್ಕೊಳ್ರಿ. ಸಂಕಲ್ಪ ಏನು ಅಂತಂದ್ರ ಈ ರೀತಿಯಾಗಿ ಹೇಳ್ಬೇಕು. ನಿಮ್ಮ ಬಲಕಿವಿಯನ್ನ ಮುಟ್ಕೊಂಡು ಆಚಮನವನ್ನ ಮಾಡ್ಕೊಂಡು ಶ್ರೋತ್ರಾಚಮರಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ ಅದ್ಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಶುಭ ಪುಣ್ಯತಿಥೌ ಮಮ ಆತ್ಮನಃ ಸಕಲ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ವಿಶೇಷತಃ ಮಮ ಸಕಲ ಕಷ್ಟ ವಿಘ್ನ ಸಂಕಟ ನಿವಾರಣಾರ್ಥಂ ನಿಮ್ಮ ನಿಮ್ಮ ಹೆಸರು ನಕ್ಷತ್ರ ರಾಶಿಯನ್ನ ಹೇಳ್ಕೊಳ್ಬೇಕು. ವಿಶೇಷತಃ ಮಮ ಸಕುಟುಂಬ ಸಪರಿವಾರ ಅಂತ ಹೇಳುವಾಗ ನಿಮ್ಮ ಮನೇಲಿ ಯಾರ್ಯಾರಿದ್ದಾರೆ ಅವೆಲ್ಲ ಕುಟುಂಬದವರ ರಾಶಿ ನಕ್ಷತ್ರವನ್ನ ಹೇಳ್ಕೊಳ್ಬೇಕು. ರಾಶಿ ನಕ್ಷತ್ರ ಗೊತ್ತಿಲ್ಲದ ಸಂದರ್ಭದಲ್ಲಿ ಅವರ ಹೆಸರನ್ನ ಹೇಳ್ಕೊಂಡ್ರೆ ಸಾಕು. ನಿರಂತರ ಮಂಗಳ ಪ್ರಾಪ್ತ್ಯರ್ಥಂ ಮಾಟ ಮಾಯ ಮಂತ್ರ ತಂತ್ರ ಸ್ತ್ರೀ ದೃಷ್ಟಿ ದೋಷ ಪುರುಷ ದೃಷ್ಟಿ ದೋಷ ಭೂತ ಪ್ರೇತ ಪಿಶಾಚಾದಿ ಬಾಧ ಪರಿಹಾರ ಸಿದ್ಧಿದ್ವಾರ ನರಸಿಂಹ ದೇವಸ್ಯ ರಕ್ಷಾ ಕವಚ ಪ್ರಾಪ್ತ್ಯರ್ಥಂ ವಿಶೇಷತಃ ಲಕ್ಷ್ಮೀ ನರಸಿಂಹ ದೇವಸ್ಯ ನರಸಿಂಹ ಪ್ರಣಾಮ ಮಂತ್ರ ಜಪಂ ಕರಿಷ್ಯೇ ಅಂತ ಹೇಳಿ ಈ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಈ ಒಂದು ನರಸಿಂಹ ಬಾಣದ ಮಂತ್ರ ಅಂದ್ರೆ ನರಸಿಂಹ ಪ್ರಣಾಮ ಮಂತ್ರವನ್ನ ಹೇಳ್ಬೇಕು. ಮತ್ತೊಮ್ಮೆ ಹೇಳ್ತೀನಿ ಆ ಮಂತ್ರವನ್ನ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಲ್ಲಾದದಾಯಿನೇ ಹಿರಣ್ಯಕಶಪೋರ್ವಕ್ಷ ಶಿಲಾಟಂಕ ನಖಾಲಯೇ. ಈ ಮಂತ್ರವನ್ನ ಪ್ರತಿ ದಿವಸ 108 ಬಾರಿ 108 ದಿವಸಗಳವರೆಗೂ ಹೇಳ್ಬೇಕು. ಇನ್ನು ಹೆಣ್ಮಕ್ಳು ಹೇಳ್ತಿರ್ತೀರಿ ಅಂತಂದ್ರ ನಿಮ್ಮ 5 ದಿನದ ಆ ಒಂದು ಸಂದರ್ಭದಲ್ಲಿ ಅದನ್ನ ಬಿಡಬೇಕು. ನಂತರ 6ನೇ ದಿನದಿಂದ ಕೌಂಟ್ ಡೌನ್ ಸ್ಟಾರ್ಟ್ ಮಾಡಬೇಕು. ನಡುವೆ ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನವನ್ನ ಬ್ರೇಕ್ ಮಾಡಬಾರ್ದು. ಹೆಣ್ಣು ಮಕ್ಕಳು ತಮ್ಮ ಒಂದು 5 ದಿನದ ಸಂದರ್ಭದಲ್ಲಿ 5 ದಿನಗಳ ಕಾಲ ಮಾಡದೆ 6ನೇ ದಿನದಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಆ ಸಂಖ್ಯೆನ ಮುಂದುವರಿಸಬೇಕು. ಈ 4 ನಿಯಮಗಳ ಪಾಲನೆಯನ್ನ ತಪ್ಪದೇ ಮಾಡಬೇಕು. ಮೊದಲನೇದಾಗಿ ಸಿಟ್ಟನ್ನ ಕಂಟ್ರೋಲ್ ಒಳಗೆ ಇಟ್ಕೋಬೇಕು. ಎಷ್ಟೇ ಯಾರೇ ಆಗ್ಲಿ ಏನೇ ಆಗ್ಲಿ ಆ ಒಂದು ಟೈಮ್ದಲ್ಲಿ ಆ ಜಪದ ಹೊತ್ತಿನೊಳಗ ಮುದ್ದಾಂ ನಿಮಗೆ ಸಿಟ್ಟು ಬರ್ತದ. ಯಾಕಂದ್ರೆ ಅದು ನರಸಿಂಹ ಮಹಾಮಂತ್ರ. ಆ ಜಪವನ್ನ ಭಂಗಗೊಳಿಸ್ಲಿಕ್ಕೆ ಹಿರಣ್ಯಕಶಿಪುವಿನಂತಹ ಒಂದಿಷ್ಟು ಬಾಧೆಗಳು ನಿಮ್ಮನ್ನ ಬಾಧಿಸಬಹುದು. ಅದಕ್ಕೆ ನೀವು ಎದೆಗುಂದದೆ ಅಂದ್ರೆ ಸಿಟ್ಟನ್ನ ಮಾಡಿಕೊಳ್ಳದೆ ಊಟ ಆದ್ಮೇಲೆ ಉಗುರು ಮತ್ತು ಕೂದಲವನ್ನ ಕಟ್ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ತಪ್ಪದೆ ಕೈಕಾಲು ಮುಖವನ್ನ ತೊಳ್ಕೊಳ್ಬೇಕು. ಜೊತೆಗೆ ಕೊನೆಯದಾಗಿ 108 ದಿನಗಳ ಕಾಲ ಎಗ್ ಮತ್ತು ನಾನ್ ವೆಜ್ ಅನ್ನ ತಿನ್ನಲೇಬಾರದು. ಸೊ ಇದಿಷ್ಟು ನಿಯಮಗಳನ್ನ ಇಟ್ಕೊಂಡು ನರಸಿಂಹ ಬಾಣ ಅಂದ್ರೆ ನರಸಿಂಹ ದೇವರ ಈ ಮಹಾಮಂತ್ರವನ್ನ ಜಪಿಸ್ರಿ. ನಿಮಗಾಗಿರುವಂತಹ ಮಾಟ ಮಾಯ ಮಂತ್ರ ತಂತ್ರ ದೃಷ್ಟಿ ದೋಷಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾ ಶ್ರೀ ಶಿವಾಯ ನಮಸ್ತುಭ್ಯಂ. ಜಯ ಲಕ್ಷ್ಮೀ ನರಸಿಂಹ.